ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್ ವೀಕ್ಷಕರೇ, ಸುಮನಾ ಕಿತ್ತೂರ್ ಅವರ ನಿರ್ದೇಶನದಲ್ಲಿ ಎದೆಗಾರಿಕೆ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಧರ್ಮ ಅವರು ಒಂದು ಮೇಜರ್ ಪಾತ್ರವನ್ನು ಮಾಡ್ತಾರೆ. ಆ ಪಾತ್ರ ಯಾವುದು, ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಮತ್ತು ರಿಲೀಸ್ ಆದಮೇಲೆ ಅವರಿಗೆ ರಿಯಾಕ್ಷನ್ ಹೇಗೆ ಸಿಕ್ತು, ಎಲ್ಲದನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಆ ದಿನಗಳು ಆದಮೇಲೆ ಅದೇ ಪ್ರೊಡಕ್ಷನಲ್ಲಿ ಮತ್ತೊಂದು ಸಿನಿಮಾ ಬರುತ್ತೆ ನಿಮಗೆ, ಎದೆಗಾರಿಕೆ ಅಂತ. ಆ ಸಿನಿಮಾ ಹೇಗೆ ಶುರು ಆಯಿತು ಸರ್? ಅದು ಬಿಡಿ, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ ಪ್ರೊಡಕ್ಷನ್ಗೆ, ಅದು ಆ ಸಬ್ಜೆಕ್ಟು. ಯಾಕೆಂದರೆ ಆ ದಿನಗಳಾದಮೇಲೆ ಆ್ಯಕ್ಚುಲಿ ಆ ದಿನಗಳು ಪಾರ್ಟ್ 2 ಮಾಡಬೇಕಿತ್ತು. ಅದು ಏನಕ್ಕೆ ಮಾಡಲಿಲ್ಲ ಗೊತ್ತಾ, ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ಪಾರ್ಟ್ 2 ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗುತ್ತೆ ನಂದು. ಇದು ಆ ದಿನಗಳಲ್ಲಿ ನಂದು ಅದೊಂದು ಪಿ ಕೆ ಶಿವರಾಮ್ ಅವರ ಒಂದು ಪಾತ್ರ ಎಂಟ್ರಿ, ಅದು ಹೇಗೆ ಅವ್ರನ್ನ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದು. ಅವ್ರು ಬರೀ ರಿಲೀಸ್ ಆಗಿದ್ದು ಅಷ್ಟಕ್ಕೆ ಮಾತ್ರ ತೋರಿಸಿದ್ದಾರೆ. ಅದ್ರ ಮುಂದೆ ಏನೇನಾಗುತ್ತೆ ಪಾರ್ಟಲ್ಲಿ ಇತ್ತು, ಇದೆ ಬುಕ್ಕಲ್ಲಿದೆ. ಅದು ನಮ್ಮ ಅಗ್ನಿಶ್ರೀಧರ್ ಅವ್ರು ಬರೆದಿರೋ ಬುಕ್ಕಲ್ಲಿದೆ. ಬಟ್ ಅದು ಮಾಡಬೇಕಿತ್ತು, ಮಾಡಿಲ್ಲ. ಎದೆಗಾರಿಕೆಯಲ್ಲಿ ಏನಾಯಿತು, ನನಗೆ ಒಂದು ದಿವಸ ನಮ್ಮ ಸುಮನಾ ಕಿತ್ತೂರು ಮಾಡ್ತಾರೆ. ಆ್ಯಕ್ಚುಲಿ ಅವರು ಡೈಲಾಗ್ ರೈಟ್ರು ಕಮ್ ಲಿರಿಕ್ ರೈಟ್ರು ಇದಕ್ಕೆ ಆ ದಿನಗಳಿಗೆ. ಸೊ ಕೋ ಡೈರೆಕ್ಟ್ರು ಕೂಡ ನಮ್ಮ ಇವರು ಸುಮನಾ ಕಿತ್ತೂರು. ಸೊ ಎದೆಗಾರಿಕೆಗೆ ಫೋನ್ ಮಾಡ್ತಾರೆ, ಧರ್ಮ ಎಲ್ಲಿದ್ದೀರಾ, ಹಿಂಗೆ ಬರಬೇಕು ನೀವು, ಅಗ್ನಿಶ್ರೀಧರ್ ಅವ್ರ ಮನೆಗೆ ಬರಬೇಕು, ಈ ಥರ ಹಾಗೆ ಅಂತ. ಸರಿ ಆಯಿತು ಬರ್ತೀನಿ. ಎದೆಗಾರಿಕೆಯಲ್ಲಿ ಹಿಂಗಿದೆ, ಏನು ಅಂತ ಹೇಳಲಿಲ್ಲ ಅವರು, ಯಾವ ಪಾತ್ರ ಅಂತ ಹೇಳಲಿಲ್ಲ. ಅಲ್ಲೋದ್ಮೇಲೆ ನಮ್ಮ ಬಚ್ಚನ್ ಅವರು ಕೂತಿದ್ರು, ನಮ್ಮ ಅಗ್ನಿಶ್ರೀಧರ್ ಅವರು ಇದ್ದರು. ಅವಾಗ ಬಚ್ಚನ್ ಅವ್ರು ಹೇಳ್ತಿದ್ರು, ಇನ್ನು ಅಗ್ನಿಶ್ರೀಧರ್ ಅವ್ರು ಬಂದಿರಲಿಲ್ಲ, ಅವ್ರನ್ನ ರೆಡಿ ಆಗಿರೋ ಏನೋ ಮಾತಾಡ್ತಾ ಕೂತಿರುವಾಗ ಬಚ್ಚನ್ ಅವ್ರು ಹೇಳಿ, ಅಪ್ಪ ಈ ರೋಲ್ ನೀವು ಮಾಡಲೇಬೇಕು ಅಂತ ನಾವೇ ಇದು ಮಾಡಿದ್ದೆ, ಅವರೇ ಹೇಳಿದ್ರು ಅಂತ ಇದು ಮಾತಾಡಿದ್ರು ಅವರು. ನಾನು ಇದು ಮಾಡಿದೆ ಅಂತ ಹೇಳಿದ್ರು. ಆಮೇಲೆ ಅಗ್ನಿಶ್ರೀಧರ್ ಅವ್ರು ಬಂದು, ಆಮೇಲೆ ಸುಮನ್ ಅವರು ಸೆಲೆಕ್ಟ್ ಮಾಡಿರೋದು ಗೊತ್ತಾಯ್ತು ನನಗೆ. ಸುಮನ್ ಕಿತ್ತೂರ್ ಅವರು ಹೇಳಿದ್ರು, ಇದಕ್ಕೆ ಮುತ್ತಪ್ಪರೇ ನೀವು ಮಾಡಬೇಕು, ಇದು ತುಂಬ ಇದಿದೆ, ಮಾಡೋಣ ಚೆನ್ನಾಗೆ. ಹಾಗೆ ನಾವು ಆಲ್ರೆಡಿ ಸುಮನಾ ಕಿತ್ತೂರ್ ಅವ್ರ ಜೊತೆ ಸ್ವಲ್ಪ ವರ್ಕ್ ಮಾಡಿದ್ವಿ, ಅವ್ರಿಗೆ ಗೊತ್ತಿತ್ತು. ಬಟ್ ಆದರೆ ಫುಲ್ ಫ್ಲೆಡ್ಜ್ ಆಗಿ ಅವ್ರು ಡೈರೆಕ್ಷನ್ ಮಾಡಿದಾಗ ಬೇರೆ ಥರನೇ ಎಕ್ಸ್ಪೀರಿಯೆನ್ಸು ಸುಮನಾ ಕಿತ್ತೂರ್ ಜೊತೆ. ಅದು ಹೇಳೋಕ್ಕೆ ಆಗಲ್ಲ, ಅದು ಅನುಭವಿಸಿದವ್ರಿಗೆ ಗೊತ್ತು. ಅಷ್ಟು ಟ್ಯಾಲೆಂಟು, ಅಷ್ಟು ಇದು. ಯಾಕೆಂದರೆ ಆ ಸಿನಿಮಾದ ತುಂಬಾ ಇದೆ ಮ್ಯಾಟ್ರು. ಮುತ್ತಪ್ಪರೇ ರೋಲ್ ಅಂದ ತಕ್ಷಣ ಮುತ್ತಪ್ಪರೇ ಅವರು ಇದ್ದರು ಅವಾಗ. ಆಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ರೋಲು. ಆಮೇಲೆ ಅವ್ರು ಯಾವ ಥರ ಶೈನಿಂಗ್ ಶರ್ಟ್ಸ್ ಹಾಕ್ತಿದ್ರು, ಪ್ರತಿ ಒಂದನ್ನು ಅವ್ರು ಮೈನ್ಯೂಟ್ನು ಸ್ಟಡಿ ಮಾಡಿದ್ದಾರೆ. ಅವ್ರ ಹಾವಭಾವ ಹೇಗೆ, ಅವ್ರಿಗೆ ಪ್ರತಿಯೊಂದು ಒಂದೊಂದು ಸಣ್ಣ ಎಡುವುದ್ರೆ ಸಾಕು, ಒಬ್ಬರು ಶಾಸ್ತ್ರಿಗಳನ್ನ ಇಟ್ಕೊಂಡಿದ್ರು ಅವರು, ಆಸ್ಟ್ರಾಲಜರ್ನ. ಅವ್ರಿಗೆ ಫೋನ್ ಮಾಡ್ತಿದ್ರು, ಏನೇ ಆದರೂ, ಏನು ಪಂಡಿತರೆ ನಾನು ಏನು ಮಾಡಬೇಕು, ಈ ಥರ ಆಯಿತು ಬರುವಾಗ, ಈಗ ನಾನು ಮುಂದೆ ಇನ್ನೊಂದು ಕೆಲ್ಸಕ್ಕೆ ಹೋಗ್ಬೇಕು, ಹೋಗಲ್ಲ ಬೇಡವಾ, ಆ ಲೆವೆಲಲ್ಲಿ ಅವರು ಅಷ್ಟು ದೈವ ಭಕ್ತ, ಅಷ್ಟು ನಿಜವಾದ ಒಂದು ಲೆಕ್ಕಾಚಾರದಲ್ಲಿ ಹಿಂದೂ ಅಂದರೆ ಆ ಮನುಷ್ಯನ ಹೇಳ್ಬೋದು ಮುತ್ತಪ್ಪರೇ ಅವ್ರನ್ನ. ಆ ಥರ ವ್ಯಕ್ತಿ. ಅವ್ರದ್ದು ಬಗ್ಗೆ ಇವರು ಆ ಪಾತ್ರನ ಹಂಗೆ ಬರೆದಿದ್ರು, ಇದು ಮಾಡಿದರು. ಸೊ ನನಗೆ ಆ ಪಾತ್ರ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಅನ್ಬೋದು. ಸೆಕೆಂಡ್ ಪಿಕ್ಚರ್ ಅವ್ರ ಬ್ಯಾನರಲ್ಲಿ ಭಾಳ ಖುಷಿ ಆಯಿತು. ರೋಲ್ ಕೊಟ್ಟರು. ಆಮೇಲೆ ಒಂದೊಂದು ಶೂಟಿಂಗ್ ಸ್ಪಾಟ್ಗಳು ಅವರು ಸೆಲೆಕ್ಟ್ ಮಾಡಿದ್ದು ಸುಮನಾ ಕಿತ್ತೂರ್ ಅವರು ನಿಜವಾಗ್ಲೂ ಗ್ರೇಟ್. ಭಾಳ ಇದು ಒಂದೊಂದು ಫಾರ್ಮ್ ಹೌಸು ಇದು ಹೇಳೋದು, ಯಾಕಂದರೆ ಈ ಪಾತ್ರನೇ ಹಂಗೆ ಹೇಳುತ್ತೆ ಅವರು. ಆಮೇಲೆ ಈ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ ಅವ್ರು ಯಾವ ಥರ ಜೀವನ ಮಾಡ್ತಿದ್ರು, ಹೆಂಗೆ ಗೌಪ್ಯವಾಗಿರೋರು, ಅವ್ರು ಓಡಾಡೋ ಚಲನವಲನ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹೈವೇಲಿ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಹತ್ರ ಸಿಕ್ಕಾಕೊಂಡಾಗ ಹೇಗೆ ಅದನ್ನು ಬಚಾವ್ ಮಾಡ್ಕೊಳ್ಳೋದು, ಹೆಂಗೆ ಮಾತಾಡೋದು. ಅದರಲ್ಲೂ ಒಂದು ಟೀಮಲ್ಲಿ ಒಬ್ಬ ಲಾಯರ್ ಅಂತ ಇದ್ಬಿಟ್ರೆ ಮನುಷ್ಯ ಈ ಅಂಡರ್ವರ್ಲ್ಡ್ ಆ್ಯಕ್ಟಿವಿಟೀಸ್ ಅದರಲ್ಲಿ ಎಷ್ಟು ಅಡ್ವಾಂಟೇಜ್ ಆಗುತ್ತೆ, ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಅಗ್ನಿಶ್ರೀಧರ್ ಅವ್ರ ಕ್ಯಾರೆಕ್ಟ್ರು ನಮ್ಮ ಅತುಲ್ ಕುಲಕರ್ಣಿ ಮಾಡೋದು ಭಾಳ ಚೆನ್ನಾಗಿ ಮಾಡಿದ್ರು ಅವರು. ಅವರು ಇದು ಪಾತ್ರಗಳು ಹಂಗೆ. ಬಚ್ಚನ್ ರೋಲ್ ನಮ್ಮ ಸೃಜನ್ ಲೋಕೇಶ್ ಮಾಡಿದ್ದು. ಸೃಜನ್ ಲೋಕೇಶ್ ಮಾಡಿದ್ದು ಭಾಳ ಸಖತ್ ಎಂಜಾಯ್ ಮಾಡಿದ್ವಿ ಸೆಟ್ಟಲ್ಲಿ ಕೂಡ. ಸೆಟ್ಟಲ್ಲಿ ಅಷ್ಟೇ ಫ್ರೀಯಾಗಿ ಬಿಟ್ಟಿದ್ರು ನಮಗೆ. ಅಂದರೆ ನಮಗೆ ಆ ಫ್ರೀ ಅನ್ನೋದಕ್ಕಿಂತ ನಾವು ಎಸ್ಪೆಷಲಿ ಎದೆಗಾರಿಕೆ ಸೆಟ್ಟಲ್ಲಿ ಮಾತ್ರ ಅಂಟಿಲ್ ಅನ್ಲೆಸ್ ಆ ಮೂವಿ ಶಾರ್ಟ್ ಆ ಸೀನು ನಾವು ಮುಗಿಸೋವರೆಗೂ ಬೇರೆ ಡೈವರ್ಟ್ ಆಗ್ತಾ ಇರಲಿಲ್ಲ. ಹಂಗಿತ್ತದು ಆ ಸೀರಿಯಸ್ನೆಸ್ಸು, ಒಂಥರ ಸೈಲೆಂಟಾಗಿರೋದು ಸೆಟ್ಟಲ್ಲಿ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸುಮನಾ ಕಿತ್ತೂರು. ಯಾಕಂದರೆ ಸೆಟ್ ಅಂದರೆ ಆ ಥರ ಇರಬೇಕು ಅನ್ನೋದು ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದು ಅದು ಸಿನಿಮಾ
ಹಿಟ್ ಆದಮೇಲೆ ಹಿಟ್ ಬಿಡಿ, ಅದು ಹಿಟ್ ಪ್ರಶ್ನೆ ಬಿಡಿ, ಯಾವುದೋ ಒಂದು ಫೆಸ್ಟಿವಲ್ ಇದಕ್ಕೆ ಸಿನಿಮಾ ಏನೋ ಇದು ನೋಡೋಕೆ ಹೋಗಿದ್ದಾರೆ. ಎಷ್ಟು ಎಲ್ಲರೂ ಮುಂದೆ ಸೆಂಟ್ರಲ್ಲಿ ರಾಮ್ ಗೋಪಾಲ್ ವರ್ಮಾ ಅಂತ ದೊಡ್ಡ ಡೈರೆಕ್ಟ್ರು, ನಮ್ಮ ಸುಮನಾ ಕಿತ್ತೂರು ಒಬ್ಬರು ಲೇಡಿ ಇಂಥ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟ್ನ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಸಲ್ಯೂಟ್ ಹೊಡೆದಿದ್ರು. ರಾಮ್ ಗೋಪಾಲ್ ವರ್ಮಾ ಅಂತವ್ರು ನಿಂತ್ಕೊಂಡು ಅಪ್ರಿಷಿಯೇಟ್ ಮಾಡಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ, ಸಲ್ಯೂಟ್ ಹೊಡೆದಿದ್ದಾರೆ. ಅಯ್ಯೋಯ್ಯೋ, ಸುಮನಾ ಕಿತ್ತೂರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಈಗ ಒಂದು ತುಂಬ ದೊಡ್ಡ ಮೈಥಾಲಜಿ ಸಬ್ಜೆಕ್ಟ್ನ ತೊಗೊಂಡು ರೆಡಿ ಮಾಡ್ತಿದ್ದಾರೆ. ಸುಮನಾ ಕಿತ್ತೂರು ನೆಕ್ಸ್ಟ್ ಅವರು ಬಂದರೆ ಅದು ನೆಕ್ಸ್ಟ್ ಲೆವೆಲ್ಲೇ. ಅವ್ರ ಡೈರೆಕ್ಷನ್ ಇಷ್ಟು ಗ್ಯಾಪ್ ಆಯಿತು, ತುಂಬ ಗ್ಯಾಪ್ ಆಯಿತು. ಅವ್ರು 100% ಅವರು ಬಂದರೆ ಇಂಡಸ್ಟ್ರಿ ಸರಿಯಾಗೇ ಬರ್ತಾರೆ. ಅವರು ರೆಡಿ ಆಗಿದ್ದಾರೆ. ಇನ್ನು ಸದ್ಯದಲ್ಲೇ ಗೊತ್ತಾದ ವಿಚಾರ ಬರುತ್ತೆ, ಅನೌನ್ಸ್ ಆಗುತ್ತೆ ಅಷ್ಟೇ. ಸರ್, ಅಂದರೆ ಇವಾಗ ನಾವು ಮಾಮೂಲಿ ಸಿನಿಮಾಗಳು ಲವ್ ಸ್ಟೋರಿ ಅಥವಾ ಎಮೋಷ್ನಲ್ ಡ್ರಾಮಾ ಮಾಡೋದಕ್ಕೂ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಆ್ಯಕ್ಟಿಂಗ್ ಮಾಡೋದಾಗಲಿ ಅಥವಾ ಮೇಕಿಂಗಲ್ಲಾಗಲಿ? ನೋಡಿ, ಆ್ಯಕ್ಟಿಂಗು ಮೇಕಿಂಗು ಫಸ್ಟ್ ಆಫ್ ಆಲ್ ಅದು ಟ್ರೂ ಇವೆಂಟ್, ಅದನ್ನು ತಿಳ್ಕೊಬೇಕು ನಾವು. ಯಾಕಂದರೆ ರಿಯಲ್ ಸ್ಟೋರಿ ಮಾಡೋದಕ್ಕೂ ಒಂದು ಗ್ಯಾಂಗ್ಸ್ಟರ್ ನೀವೇ ಒಂದು ಕಲ್ಪನೆ ಮಾಡಿಕೊಂಡು ಈ ಥರ ಒಂದು ಪಾತ್ರ ಇರ್ತಾನೆ, ಈ ಥರ ಕ್ರೂರಿಯಾಗಿರ್ತಾನೆ, ಆ ಥರ ಇನ್ನೋಸೆಂಟ್ ಇರ್ತಾಳೆ, ಆ ಥರ ಒಂದು ಫ್ಯಾಮಿಲಿ ಇರುತ್ತೆ, ಈ ಥರ ಇರುತ್ತೆ ಅಂತ ಕ್ರಿಯೇಟ್ ಮಾಡಿ ಮಾಡುವಾಗ ನಿಮಗೆ ಏನು ಅನ್ಸಲ್ಲ. ಸೊ ನಾನು ಎಷ್ಟು ಬೇಕಾದ್ರೂ ನಾನು ನನ್ನ ಎನರ್ಜಿ ಹಾಕಿ ಯಾವ ಥರ ಬೇಕಾದ್ರೂ ಪರಕಾಯ ಪ್ರವೇಶ ಮಾಡ್ಬೋದು. ಅಂದರೆ ನೀವೇ ಓನ್ ಮ್ಯಾನರಿಸಮ್ಮು ನನ್ನದೇ ಆದ ರೀತಿಯಲ್ಲಿ ನಾನು ಕ್ರೂರಿತನ ತೋರಿಸ್ಬೋದು, ಇಲ್ಲ ಒಳ್ಳೆತನ ತೋರಿಸ್ಬೋದು, ಇನ್ನೋಸೆಂಟ್ ತೋರಿಸ್ಬೋದು. ಆದರೆ ವೆನ್ ಇಟ್ ಕಮ್ಸ್ ಟು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಸ್ಟಿಲ್ ಅಲೈವ್ ಇರಬೇಕಾದ್ರೆ ಅದನ್ನು ನಾವು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಅದನ್ನು ಅವರೇ ಅಂತ ಜನಕ್ಕೆ ಫೀಲ್ ಆಗಬೇಕಂದ್ರೆ ಅವ್ರ ಪರಿಚಯ ಇರೋರಿಗೆ, ಅವರೇ ಬಂದಂಗೆ ಇತ್ತಪ್ಪ, ಅವರೇ ನಡ್ದಂಗಿತ್ತು, ಅವರೇ ಮಾತಾಡ್ದಂಗಿತ್ತು, ಅವರೇ ಈ ಸ್ಟೈಲ್ ಮಾಡ್ದಂಗಿತ್ತಪ್ಪ, ಹಂಗೆ ಇದ್ದಾರೆ ಅನ್ನೋದು ಅನ್ಸೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದರಲ್ಲೂ ನೀವು ಮಾಡಿದ ಕ್ಯಾರೆಕ್ಟರು ಮುತ್ತಪ್ಪ ರೈ ಅವ್ರದ್ದು, ಮತ್ತೆ ಅವ್ರಿಗೆ ಆದಂತ ಫ್ಯಾನ್ ಬೇಸ್ ಇತ್ತು, ಇವಾಗ್ಲೂ ಇದೆ, ಅವಾಗ ಇನ್ನೂ ಜಾಸ್ತಿ ಇದೆ ಅವ್ರಿಗೆ. ಅಂಥ ವ್ಯಕ್ತಿ ಏನೇನೋ ಎದುರಿಸ್ಕೊಂಡು ಏನೇನೋ ಮಾಡಿಕೊಂಡು ಧೈರ್ಯ ಮಾಡಿ ಹೊರದೋಸದಿಂದ ವಾಪಸ್ ಬಂದು ಜೈಲಲ್ಲಿ ಅನುಭವಿಸಿ ಎಲ್ಲ ಕೇಸ್ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಒಂದು ಸಂಘಟನೆ ಮಾಡಿ, ಆ ಸಂಘಟನೆ ಇವತ್ತಿಗೂ ಅವರೆಲ್ಲ ಇದ್ದಾರೆ, ರಾಜ್ಯಾಧ್ಯಕ್ಷರು ಯಾರ್ಯಾರು ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಮೇಂಟೈನ್ ಮಾಡ್ತಿದ್ದಾರೆ ಅವ್ರ ಹೆಸರು ಇದನ್ನು. ಅವ್ರ ಮಗ ರಿಕ್ಕಿ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸ್ಟಿಲ್ ಅದನ್ನು ಅವರ ಆ್ಯಬ್ಸೆನ್ಸಲ್ಲೂ ಹಿಂಗೆ ನಡೀತಿದೆ ಅಂದರೆ ಅವರು ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಬೇಡ ಅಂತ ತೊರೆದು ಒಂದು ಒಳ್ಳೆ ಇದನ್ನು ತಂದರು ಜನಕ್ಕೆ, ಜನಸೇವೆಗೋಸ್ಕರ. ಅದು ನಿಜವಾಗ್ಲೂ ಅದು ಅವರೊಬ್ಬರೇ ಪರ್ಸನ್, ಇನ್ಯಾರು ಆ ಥರ ಇದು ಮಾಡೋಕ್ಕಾಗಲಿಲ್ಲ. ಅದು ಅಂಥ ಒಂದು ಬ್ಯಾನರ್ ಉಟ್ಕೊಂತು. ಯಾಕಂದ್ರೆ ನಾನು ನಿಮ್ಗೆ ರೀಸೆಂಟಾಗಿ ಹೇಳಿದ್ದೆ, ನಾನು ಯಾವುದೇ ಹೊಸ ಪಿಕ್ಚರ್ ಬಂದರೂ ನಾವು ಜನವರಿ ಟು ಏಪ್ರಿಲ್ವರೆಗೂ ಒಪ್ಕೊಳ್ಳೋದೇ ಇಲ್ಲ. ಅದೆಂಥ ಸೂಪರ್ ಬ್ಯಾನರ್ ಇರಲಿ, ಡಬಲ್ ಪೇಮೆಂಟ್ ಕೊಡ್ತೀನಿ ಅಂದರೆ ಒಪ್ತಾ ಇರಲಿಲ್ಲ ನಾವು. ಯಾಕಂದ್ರೆ ಈ ಸ್ಟಾರ್ಗಳದೆಲ್ಲ ಅವಾಗಲೇ ಮುಹೂರ್ತ ಮಾಡೋರು, ಇವರು ಏನೋ ಮಿಸ್ ಆಗೋರೆ ಆ ಸ್ಟಾರ್ ಪಿಕ್ಚರ್ ಮಿಸ್ ಆಗಿಬಿಡ್ತಿತ್ತು. ಸೊ ಹಂಗಾಗಿ ಅಂಥದ್ರಲ್ಲೂ ನಮ್ಗೆ ಹೆಂಗೋ ಲಕ್ಕಿಲಿ ಆ ದಿನಗಳು ಸಿಕ್ಕಿ ಆ ಬ್ಯಾನರ್ಗೆ ಇಷ್ಟ ಆಗಿ ನಮ್ಮ ಒಂದು ಬಿಹೇವಿಯರ್ ಆಗಲಿ, ಒಂದು ಪಾತ್ರ ಆಗಲಿ ಇಷ್ಟ ಆಗಿ ಮತ್ತೆ ಕಂಟಿನ್ಯೂ ಎದೆಗಾರಿಕೆ ಆಯಿತು. ಎದೆಗಾರಿಕೆಯಲ್ಲಂತೂ ನಮಗೆ ಸುಮನಾ ಕಿತ್ತೂರು ಅವರು ಅಂತ ಒಂದು ಮಹಿಳೆ ನಿರ್ದೇಶಕಿ ಈ ಲೆವೆಲ್ ಇದ್ದಾರೆ ಅಂಥವ್ರ ಕೈ ಕೆಳಗಡೆ ನಾವು ಫಸ್ಟ್ ಟೈಮೇ ವರ್ಕ್ ಮಾಡಿ ಸೈ ಅನ್ಸ್ಕೊಂಡಿದ್ದು ಒಂದು ಖುಷಿ ಇದೆ. ಯೂಶಲಿ ಹೆಣ್ಮಕ್ಳು ಯಾವುದಕ್ಕೂ ಒಪ್ಕೊಳ್ಳಲ್ಲ, ಒಪ್ಪಲ್ಲ. ಅವರು ತುಂಬ ಸುಮ್ಮನೆ ಅಲ್ಲ, ಅವ್ರ ಹತ್ರ ವರ್ಕ್ ಮಾಡೋದಷ್ಟು ಈಸಿ ಅಲ್ಲ ಸುಮನಾ ಕಿತ್ತೂರು ಹತ್ರ. ಯಾಕೆಂದರೆ ಅಷ್ಟು ಇನ್ವಾಲ್ವ್ಮೆಂಟ್, ಅಷ್ಟು ಪರ್ಫೆಕ್ಷನ್ನು. ನನಗೆ ಹಿಂಗೇ ಬೇಕು, ಈ ಪಾತ್ರ ಹಿಂಗೇ ಬೇಕು, ಈ ಡೈಲಾಗ್ ಇದೇ ಸೌಂಡಲ್ಲಿ ಬೇಕು, ಇದೇ ಡೈಲಾಗ್ ಡೆಲಿವರಿ ಬೇಕು. ಈವನ್ ಡಬ್ಬಿಂಗ್ ಕೂಡ ನಾನು ಮಾಡಿರ್ಬೋದು ಬೇರೆ ಸಿನಿಮಾಗಿನ. ಎದೆಗಾರಿಕೆಯಲ್ಲಿ ನನಗೆ ಸುಮನಾ ಕಿತ್ತೂರು ಪ್ರತಿಯೊಂದು ಶಾರ್ಟು ಪಕ್ಕ ಕೂತ್ಕೊಂಡು ಇದೇ ಬೇಸ್ ವಾಯ್ಸಲ್ಲಿ ಬರಲಿ, ಇದೇ ಹಸ್ಕಿ ಬರಲಿ, ಈ ಪ್ರತಿಯೊಂದು ಹೇಳಿ ಮಾಡಿಸಿದ್ರು. ಅದು ನಂಗೆ ನಿಜ ಅಲ್ಲ, ಅದು ಔಟ್ಪುಟ್ ಬಂದಮೇಲೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಯಿತು, ಅದು ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟ್ ಅದನ್ನು ಡೈರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿ ನಮಗೆ. ಯಾಕಂದರೆ ಅವ್ರುಗಳಲ್ಲಿ ಆ್ಯಕ್ಟಿಂಗ್ ಟ್ಯಾಲೆಂಟ್ನ ತೆಗೆಯೋದೇನಾದ್ರು ಡೈರೆಕ್ಷನ್ ಅವ್ರಿಗೆ ಗೊತ್ತಾಗ್ಬಿಟ್ರೆ, ಡೈರೆಕ್ಟರ್ಗಳಿಗೆ ಇದ್ಬಿಟ್ರೆ. ಈಗ ನೋಡಿ ರಾಜಮೌಳಿ ಅವರೆಲ್ಲ ಯಾಕೆ ಅಲ್ಲಿ ಇದ್ದಾರೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಆ ರೀತಿಲಿ ಆ್ಯಕ್ಟಿಂಗ್ ಟ್ಯಾಲೆಂಟ್ ಇರೋವಂಥ ಡೈರೆಕ್ಟರ್ಗಳು ಸಿಕ್ಬಿಟ್ರಂತೂ ನಮಗೆ ಕೆಲಸನೇ ಇರಲ್ಲ. ಅವ್ರು ಏನು ಮಾಡ್ತಾರೆ ಅದು ಸುಮ್ಮನೆ ಹಂಗೆ ಬಂದು ಮಾಡಿದ್ರೆ ಸಾಕು, ನಾವು ಗೆದ್ದುಬಿಡ್ತೀವಿ. ಹೌದು ಹೌದು. ಅಂದರೆ ಒಬ್ಬ ಡೈರೆಕ್ಟರ್ಗೆ ಆ್ಯಕ್ಟಿಂಗ್ ಮಾಡಿ ತೋರಿಸೋ ಅಷ್ಟು ಕೆಪಾಸಿಟಿ ಇದೆ ಅಂತಂದರೆ ಅವ್ರು ವಿಷುವಲಿ ನೋಡ್ಬಿಟ್ಟಿರ್ತಾರೆ. ಎಸ್, ಅವಾಗ ಅವ್ರಿಗೆ ಹಿಂಗೇ ಬೇಕು ಅನ್ನೋದಿರುತ್ತೆ. ಅವ್ರಿಗೆ ಅದನ್ನು ನಾವು ಕೊಟ್ಬಿಟ್ರೆ ಅವ್ರ ಖುಷಿ ನೋಡೋಕ್ಕಾಗಲ್ಲ. ಹೌದು, ಎಸ್ ಥ್ಯಾಂಕ್ ಯು, ಓಕೆ ಅಂತಿರ್ತಾರೆ. ಶಾರ್ಟ್ ಓಕೆ ಅಂತ ಹೇಳಿ ನೆಕ್ಸ್ಟ್ ರೆಡಿ ಆಗ್ತಾ ಇರ್ತಾರೆ.
ಅಷ್ಟು ಖುಷಿಯಾಗಿರ್ತಾರೆ. ಬಟ್ ಅದು ಏನಾದ್ರು ಪಾಪ ಕೆಲವರು ಸರಿಯಾಗಿ ಅವ್ರಿಗೆ ಕೊಡಲಿಲ್ಲ ಅಂದರೆ ಹೌದು ಸರ್. ಸುಮ್ಮನೆ ಡೆಲ್ಲಲ್ಲಿ ಏನೋ ಮಾಡಬೇಕು ಆ ಥರ ಮೂಡ್ ಆಫರ್ ಮಾಡಿಬಿಡ್ತಾರೆ. ಕೆಲವರು ಒಪ್ಪಲ್ಲ, ಕಾಂಪ್ರಮೈಸ್ ಆಗಲ್ಲ. ಆ ವಿಚಾರದಲ್ಲಿ ನಮ್ಮ ಸುಮ್ಮನೆ ಕಿತ್ತೂರು ಕಾಂಪ್ರಮೈಸೇ ಆಗಲ್ಲ. ಈ ಶಾರ್ಟ್ ಹಿಂಗೆ ಬೇಕು ಬೇಕು. ಮಾನಿಟರ್ ಮಾಡ್ತಾ ಇದ್ವಿ, ಕರೆಕ್ಟಾಗಿ ಮಾನಿಟರ್ ಪರ್ಫೆಕ್ಷನ್ ಆದಮೇಲೆ ಟೇಕ್ ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೀರೋಯಿನ್ ಇದ್ದಾಳಲ್ಲ ಆದಿತ್ಯನ ಮದುವೆ ಕಾಯ್ತಾ ಇರ್ತಾಳೆ ಅವಳು. ಅವಳು ರಿಸೆಪ್ಷನಿಸ್ಟ್ ಆಗಿರ್ತಾಳೆ. ರಿಯಲ್ ಆಗಿ ರಿಸೆಪ್ಷನಿಸ್ಟ್ ಇದ್ಲು ಅವಳು. ಈವನ್ ಈ ಪಿಕ್ಚರು ಇದಾಗೋವರೆಗೂ ಅವಳು ರಿಸೆಪ್ಷನಿಸ್ಟೇ. ಆಮೇಲೆ ಏನೋ ಮದುವೆ ಆಗಿದ್ದು, ಅದು ದೊಡ್ಡ ಕತೆ ಅದು. ಅವ್ನು ಬದುಕೇ ಇದ್ದಾನೆ ಅಂದ್ಕೊಂಡು ಕಾದಿದ್ದಾಳೆ ಅವಳು. ನನ್ನ ಲವರ್ ಬದುಕಿದ್ದಾನೆ ಅಂತ. ಎದೆಗಾರಿಕೆದು ಒಂದೊಂದಲ್ಲ ಹಿಸ್ಟ್ರಿ ಅದರಲ್ಲಿ. ಸರ್, ಫಸ್ಟ್ ನಿಮಗೆ ಅಪ್ರೋಚ್ ಮಾಡಿದಾಗ ಮುತ್ತಪ್ಪರೆ ಅವಾಗಿನ್ನ ಇದ್ದರು. ನೀವು ಮುತ್ತಪ್ಪರೆ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಂತಂದಾಗ ನಿಮಗೆ ಹೆಂಗಿತ್ತು ಸರ್ ಫೀಲ್? ಅದು ಏನಕ್ಕಂದ್ರೆ ತುಂಬ ದೊಡ್ಡ ಜಾಬ್. ಇಲ್ಲ, ನನಗೆ ಅದೇ ಈಗ ಅದೇ ಹೇಳ್ದಲ್ಲ, ಅದು ನನಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಬಂತು. ಹೌದು, ಫುಲ್ ಅಲರ್ಟ್ ಆಗಿಬಿಡ್ತಿದ್ದೆ. ಹೆವಿ ಅಲರ್ಟ್ ಆಗಬೇಕು. ಯಾಕಂದರೆ ಅವರ ಫಾಲೋವರ್ಸು ಇದ್ದಾರೆ, ಅವರ ಅಸೋಸಿಯೇಟ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಇನ್ಯಾವನ ಡಮ್ಮಿ ಇವನ್ನ ಕರ್ಕೊಂಬಂದು ಮಾಡಿಬಿಟ್ರಲ್ಲ ಅನ್ನೋ ಮಾತು ಬರಬಾರ್ದು. ಹೌದು ಹೌದು. ನನ್ನ ಅದೃಷ್ಟಕ್ಕೆ ಮಂಗಳೂರಲ್ಲೇ ದೊಡ್ಡ ಫಂಕ್ಷನ್ ಮಾಡಿದ್ರು ನನಗೆ. ಎಲ್ಲ ನನಗೆ ಇಮ್ಯಾಜಿನ್ ಮಾಡೋಕ್ಕೆ, ಎಷ್ಟು ಬ್ರಾಸ್ಲೆಟ್ ಹಾಕಿದ್ದಾರೆ, ಎಷ್ಟು ಚೈನ್ ಹಾಕಿದ್ದಾರೆ ಗೊತ್ತಿಲ್ಲ, ಎಲ್ಲ ಬೆಳ್ಳಿದೆ. ಆದರೆ ಅಷ್ಟು ಪ್ರೀತಿಯಿಂದ ಹಾಕಿ ಸೆಂಟ್ರಲ್ಲಿ ಎಷ್ಟು ಒಂದು ಹೇಳ್ಬೇಕು ಒಂದು 100 ಇತ್ತೇನೋ ಒಂದು ಫಾರ್ಚುನರ್ಸು. ಅಷ್ಟು ಅವಾಗ ತಾನೇ 2012 ಟೈಮಲ್ಲಿ ಫಾರ್ಚುನರ್ಗಳು ಹೊಸದು ಏನು ಗಾಡಿಗಳು ಎಲ್ಲ ಅಲ್ಲಿ ಮಂಗಳೂರಲ್ಲಿ ಅಷ್ಟೆಲ್ಲ ಇದು ಮಾಡಿ ಗಾಡಿ ಮೇಲೆ ನಿಲ್ಲಿಸಿ ಕೇಕ್ ಕಟ್ ಮಾಡಿಸಿ ಹೂನಾರಗಳು ಹಾಕಿ ತುಳುಲೇ ಮಾತಾಡೋರು. ಡ್ರೆಸ್ ಹಿಂಗೆ ಮಾಡ್ತಾಯಿದ್ರು ಅವರು, ಇನ್ಶರ್ಟು ಇದೆಲ್ಲ ಪ್ರತಿಯೊಂದು ಅಪ್ರಿಷಿಯೇಟ್ ಮಾಡಿದ್ರು, ಖುಷಿಪಟ್ಟರು. ಆಮೇಲೆ ಸಿನಿಮಾ ರಿಲೀಸ್ ಆಗಿ ತುಂಬ ದಿವಸ ಆದಮೇಲೆ ಯಾವುದೋ ಒಂದು ಪಾದಯಾತ್ರೆ ಮುತ್ತಪ್ಪರೆಯವರು ಬಿಡದಿಯಿಂದ ವಿಧಾನಸೌಧಕ್ಕವರೆಗೂ ಇದು ಮಾಡಿದ್ರು. ಆ ಟೈಮಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಕಸಿನೇ ಜಗದೀಶ್ ಅಂತ ರಾಜ್ಯಾಧ್ಯಕ್ಷ ಆಗಿದ್ರು ಅವರು. ಈಗಲೂ ಅವರೇ ಇರ್ಬೇಕನ್ನೋ ನನಗೆ ಗೊತ್ತಿಲ್ಲ. ಅವಾಗ ಒಂಚೂರು ಮಾತಾಡಿದ್ದೆ. ಅವ್ರಿಗೊಂಚೂರು ಒಂಥರ ಸಮಾಧಾನ ಇತ್ತು ಆ ಪಾತ್ರ. ಇಲ್ಲ ನನ್ನ ಇನ್ನೂ ಹಂಗೆ ತೋರಿಸ್ಬೇಕಿತ್ತು, ಹಿಂಗೆ ತೋರಿಸ್ಬೇಕಿತ್ತು, ಅವ್ರದ್ದು ಹಂಗಿರ್ಲಿಲ್ಲ ನಂದು ಹಿಂಗೆ ಅಂತ ಒಂದು ಸಣ್ಣ ಪುಟ್ಟ ಮಾತಾಡೋರು ಅಷ್ಟೇ. ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ಭಾಳ ಕ್ಲೋಸ್ ಆದ್ವಿ. ಕ್ಲೋಸ್ ಆಗಿ ಸುಮಾರು ಸಲ ನಾನು ಅವ್ರನ್ನ ಮೀಟ್ ಮಾಡಿ ಬೇರೆ ಥರದಲ್ಲೆಲ್ಲ ನಾವು ಮೀಟ್ ಆಗಿ ಮಾತಾಡಿದ್ದೀವಿ. ಸರ್, ಅಂದರೆ ಗ್ಯಾಂಗ್ಸ್ಟರ್ ಕತೆ ಸರ್, ನೀವು ಮೇಯ್ನ್ ಆಗಿರ್ತೀರಾ. ಶೂಟಿಂಗ್ ಟೈಮಲ್ಲೆಲ್ಲ ಏನಾದರೂ ಪ್ರಿಪ್ರೇಷನ್ಸ್ ಅಂತ ಮಾಡ್ಕೊತಿದ್ರಾ? 100% ಮಾಡ್ತಾಯಿದ್ವಿ. ಎಸ್ಪೆಷಲಿ ಸುಮ್ಮನೆ ಕಿತ್ತೂರು ಡೈರೆಕ್ಷನ್ ಅಂದಾಗಲೇ ನಮಗೆ ಫಸ್ಟ್ 2 ಡೇಸ್ಗೆ ಗೊತ್ತಾಗೋಯ್ತು ಹೌ ಸುಮ್ಮನೆ ಕಿತ್ತೂರು ಅವರ ಒಂದು ಅಂದರೆ ಅವ್ರ ಪ್ರಿಪ್ರೇಷನ್ ಆಗಲಿ, ಅವ್ರ ಪರ್ಫೆಕ್ಷನ್ ಏನು, ಜೊತೆಗೆ ಅವ್ರ ಹೋಮ್ ವರ್ಕ್ ಹೇಗೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಸುಮ್ಮನೆ ಬಂದೇನು ಶಾರ್ಟ್ ತೆಗಿತಿಲ್ಲ, ಬಂದಲ್ಲೇನೋ ಇಂಪ್ರೂವೈಸ್ ಮಾಡೋದು ಅವೆಲ್ಲ ಇಲ್ಲವೇ ಇಲ್ಲ. ಅಷ್ಟು ಕರೆಕ್ಟಾಗಿ ರೆಡಿಯಾಗಿ ಬಂದಿದ್ರು. ಹಂಗೆ ನಮಗೆ ಆಲ್ರೆಡಿ ಇದೇ ಸೀನ್, ಇದೇ ಶಾರ್ಟ್, ಇವಾಗ ನೆಕ್ಸ್ಟ್ ಸೀನ್ ಇದೆ ಅಂತ ಹೇಳೋ ಕೊಡೋರು. ಹಂಗೆ ಅಷ್ಟೇ ಮಾಡ್ತಾಯಿದ್ದು ನಾವು. ಬೇರೆ ಏನು ಎಕ್ಸ್ಟ್ರಾ ಇದೇನು ಎಫರ್ಟ್ ಆಗ್ತಿರಲಿಲ್ಲ. ಬಟ್ ಏನಿತ್ತು ಅದನ್ನೇ ಭಾಳ ಪರ್ಫೆಕ್ಟಾಗಿ ಮಾಡಿಸೋರು. ತುಂಬ ಇದೆ. ಆಮೇಲೆ ಅದರಲ್ಲಿ ತುಳು ಲೈನ್ಸ್ ತುಂಬ ಇದೆ, ಅಲ್ಲೆಲ್ಲ ಅದು ಮಿಕ್ಸ್ ಮಾಡಬೇಕಿತ್ತು. ಅವ್ರ ಪಾಪ ಅವರು ಮಂಗಳೂರವ್ರನ್ನೇ ಕರೆಸ್ಕೊಂಡು ಅದು ಕರೆಕ್ಟಾಗಿ ಭಾಷೆಗಳು ಅದು ತಿಳ್ಕೊಬೇಕಲ್ಲ, ಅದನ್ನು ಮಾಡಬೇಕು. ಅದರಲ್ಲಿ ಭಾಳ ಚೆನ್ನಾಗಿದೆ. ಅದರಲ್ಲಿ ಕೋಳಿಗೆ ಫೈಟ್ ಇರುತ್ತೆ, ಅಲ್ಲಿ ತುಳು ಭಾಷೆನೇ ಮಾತಾಡಬೇಕು. ಅದೊಂದಿತ್ತು, ಆ ಥರ ಒಂದಿತ್ತು ಎಕ್ಸ್ಪೀರಿಯನ್ಸು. ತುಳು ಬರ್ತಿತ್ತ ನಿಮಗೆ ಅಥವಾ ಇಲ್ಲ? ಅಲ್ಲೇ ಚೂರು ಸಣ್ಣ ಪುಟ್ಟ ಹೇಳ್ಕೊಟ್ರು ಅವರು. ಅವ್ರಿಗೆ ಹೇಮಂತಣ್ಣ ಅಂತಿದ್ದಾರೆ. ಅವರು ನಮ್ಮ ಅಗ್ನಿಶೀಲಗೆ ಮುತ್ತಪ್ಪರೆ ಅವ್ರಿಗೆ ಭಾಳ ಸ್ನೇಹಿತರಿದ್ದವರು. ಅವರು ಭಾಳ ಆತ್ಮೀಯರವರು, ಭಾಳ ಸೀನಿಯರ್ ಅವರು. ಅವರು ಅದರಲ್ಲಿ ಆ ಕ್ಯಾರೆಕ್ಟರ್ ಅವರೇ ಮಾಡಿದ್ರು. ಹೇಮಂತ್ ಕ್ಯಾರೆಕ್ಟರ್ ನಮ್ಮ ಜೊತೆ ಅವರೇ ಮಾಡಿದ್ರು. ಹೇಮಂತಣ್ಣ ಭಾಳ ಅವ್ರನ್ನೂ ಮರೆಯೋಂಗಿಲ್ಲ. ಭಾಳ ಚೆನ್ನಾಗಿ ಸೆಟ್ಟಲ್ಲೆಲ್ಲ ಚೆನ್ನಾಗಿ ನಮ್ಮನ್ನ ಪ್ರೀತಿಯಿಂದ ಮಾತಾಡ್ಸೋರು, ನೋಡ್ಕೊಳ್ಳೋರು. ಅವ್ರದ್ದು ಒಂದು ಫಾರ್ಮ್ ಹೌಸಲ್ಲೂ ಶೂಟ್ ಮಾಡಿದ್ವಿ ನಾವು. ಸೊ ಅಲ್ಲಿ ಕೋಳಿ ಫೈಟ್ ನಡೀತಿರುತ್ತೆ. ಅವಾಗ ಅವ್ರು ಹೇಳಿದೆ, ತುಲ ಹೇಮಂತ್ ನಮ್ಮ ಕೋಳಿ ಸೋರ್ಪುಂಡು ಅಂದರೆ ನಮ್ಮ ಗೆಲ್ತಾ ಇದೆ ಅನ್ನೋ ಥರ ಹೇಳ್ತಾ ಇದೆ. ಸೋರ್ಪುಂಡು ಅದೇನೋ ಇದೆ. ಇಲ್ಲ ನಮ್ಮ ತಪ್ಪಣ್ಣ, ನಮ್ಮ ಕೋರಿ ಹೆಂಚಿನ ಬಾತನ ನಮ್ಮ ಕೋರಿ ಸೋರ್ಪುಂಡ ಅಂತ ಅಂಥರ ಬೈಯೋದು, ಹಾಗೆಲ್ಲ ಆ ಥರ ಒಂದು ಶಾರ್ಟ್ಸ್ ಇದೆಲ್ಲ ಹುಳುಲಿ. ಆಮೇಲೆ ಅವ್ರಿಗೆ 1 ಮಿನಿಟ್ ಪಿದಾಯಪ್ಪು ಅನ್ನೋದು, ಹೇಮಂತ್ 1 ಮಿನಿಟ್ ಪಿದಾಯಪ್ಪು ಅಂದರೆ ಸ್ವಲ್ಪ ಆಚೆ ಇರೋ 1 ನಿಮಿಷ. ಇದು ಸುಮಾರು ಡೈಲಾಗ್ಸ್ ಇದೆ. ಇನ್ನೂ ತುಂಬ ಇದೆ, ದೊಡ್ಡ ಡೈಲಾಗ್ಸ್ ಇದೆ ಒಂದು ಸ್ವಲ್ಪ ತುಳುಲಿ.
ನಮಗೆ ಜ್ಞಾಪಕ ಇಲ್ಲ. ಅಲ್ಲ ಹೌದು, ಕಷ್ಟ ಆಗುತ್ತೆ ಏನಕ್ಕೆ ಬೇರೆ ಲ್ಯಾಂಗ್ವೇಜ್ ಅಲ್ವಾ. ಬಟ್ ಹೆಂಗ್ ತಗೊಂತಿದ್ರಿ ಸರ್? ಏನಾದ್ರು ಡಿವೈಡ್ ಮಾಡಿ ತಗೊಂತಿದ್ರಾ ಅಥವಾ ಹಂಗೆ ತಗೋತಿದ್ರಾ? ಇಲ್ಲ ಸ್ಪಾಟಲ್ಲೇ ಅದನ್ನ ಕರೆಕ್ಟಾಗಿ ಮೀನಿಂಗ್ ತಿಳ್ಕೊತಾ ಇದ್ವಿ. ಆ ಫೀಲ್ ಮಾಡ್ಕೊಂಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಆ ಡೈಲಾಗ್ ಬರೋದು. ಅವಾಗ ಇನ್ನೂ ಚೆನ್ನಾಗಿ ಬರ್ತಿತ್ತು, ಬಟ್ ಇವಾಗ ತುಂಬ 10-15 ವರ್ಷ ಆಗೋಯ್ತಲ್ಲ, ಗ್ಯಾಪ್ ಆಗೋಯ್ತು. ಓಕೆ ಸರ್, ಬೀಯಿಂಗ್ ಅ ಗ್ಯಾಂಗ್ಸ್ಟರ್ ಆ ಸಿನಿಮಾದಲ್ಲಿ, ಎದೆಗಾರಿಕೆ ಸಿನಿಮಾದಲ್ಲಿ ಬೀಯಿಂಗ್ ಅ ಗ್ಯಾಂಗ್ಸ್ಟರ್ ತುಂಬ ಇಷ್ಟ ಆಗಿದ್ದ ಸೀನ್ ಯಾವುದು ನಿಮಗೆ ಹೋಲ್ ಸಿನಿಮಾದಲ್ಲಿ? ತುಂಬ ಇಷ್ಟ ಆಗಿತ್ತು ಈ ಎಲ್ಲ ಸೀನು ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ಹೌದು ಹೌದು. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಗ್ನಿಶ್ರೀಧರ್ ಅಂದರೆ ಅತುಲ್ ಕುಲಕರ್ಣಿ ಬರ್ತಾರೆ ಹಾಸ್ಪಿಟ್ಲಲ್ಲಿ. ನಂಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರುತ್ತೆ ಕೈಗೆ, ಇದು ಬ್ಯಾಂಡೇಜ್ ಹಾಕಿರ್ತಾರೆ. ಆ ಟೈಮಲ್ಲಿ ಅದೇ ಹೇಮಂತ್ ಮುಂಜಾನೆ ಪಿದಾಯಪ್ಪ ಅಂತ ಹೇಳಿ ಅವ್ರನ್ನ ಆಚೆ ಕಳಿಸ್ತೀನಿ ಪರ್ಸನಲಾಗಿ ಮಾತಾಡ್ಕೊಂಡು. ಆಗ ನಾನು ಅಗ್ನಿಶ್ರೀಧರ್ ಅಂದರೆ ಅತುಲ್ ಕುಲಕರ್ಣಿ ಇಬ್ಬರೇ ಇರ್ತೀವಿ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರಲ್ಲ ಈ ಸೋನಾ ಅನ್ನೋ ಕ್ಯಾರೆಕ್ಟರ್ನ ಯಾರು ಸಾಯಿಸೋದು ಅಂತ. ಅಂದರೆ ಸೋನಾ ಅನ್ನೋ ಕ್ಯಾರೆಕ್ಟರ್ನೇ ಸಾಯಿಸೋದು ಅನ್ನೋದು ಗೊತ್ತಿರಲ್ಲ. ಯಾರನ್ನ ಸಾಯಿಸ್ಬೇಕು ನೀವು, ಇವ್ನ ಯಾಕೆ ಶಾರ್ಪ್ ಶೂಟರ್ನ ಯಾಕೆ ಕರೆಸಿದ್ದೀರಾ ಅಂತ ಇವರು ಕೇಳ್ತಿರ್ತಾರೆ ಅತುಲ್ ಕುಲಕರ್ಣಿ. ಈ ಆದಿತ್ಯನ ಯಾಕೆ ಕರೆಸಿದ್ದೀರಾ ಅಂತ. ಆವಾಗ ನಾನು ಹಿಂಗೆ ತಿರುಗಿ ಹೇಳೋದು, ಭಾಳ ಸೀರಿಯಸ್ ಕ್ಯಾರೆಕ್ಟರ್. ಈವನ್ ನಮ್ಮ ಸುದೀಪ್ ಕೂಡ ಆ ಸೀನ್ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತ ಹೇಳಿದರು ನಮಗೆ. ಹಿಂದೆ ಹಿಂಗೆ ತಿರುಗಿಬಿಟ್ಟು ಸೋನಾ ನೀವು ಕೊಲೆ ಮಾಡಬೇಕಾಗಿರೋದು ಸೋನಾನ ಅಂದಾಗ ಶಾಕ್ ಆಗುತ್ತೆ ಅವ್ರಿಗೆ. ಇದು ರಿಯಲ್ಲಾಗೇ ರಿಯಲ್ ಸ್ಟೋರಿಲಿ ಆ ಥರ ಆಗಿತ್ತು ಅವ್ರಿಗೆ, ಅಗ್ನಿಶ್ರೀಧರ್ ಅವ್ರಿಗೆ. ಅದನ್ನು ಅವ್ರು ಹೇಳಿ ಅದನ್ನು ಸ್ಲೋವಾಗಿ ತೊಗೋಬೇಕು. ಅದು ನಾನು ಅದನ್ನು ಎಕ್ಸಾಜುರೇಷನು ಹೇಳಲ್ಲ, ಅವ್ರಿಗೆ ಆ ಥಾಟೇ ಇರಲ್ಲ. ಜೊತೆಲಿರೋನ್ನ ಹೊಡೆದಾಕ್ಬೇಕಾ, ಅದು ಇವನೇ ಹೊಡೆದಾಕ್ಬೇಕಿತ್ತ, ಇವನ್ನ ಕರೆಸಿರೋದು ಇನ್ನೊಬ್ಬನ ಸಾಯಿಸಕ್ಕಲ್ವಾ ಅಂತ ಎಲ್ಲ ಕ್ವಶನ್ಸು ಅವರು ಬರೀ ಅತುಲ್ ಕುಲಕರ್ಣಿ ಫೇಸ್ ಎಕ್ಸ್ಪ್ರೆಷನ್ ಮಾಡಬೇಕು. ಅದು ಅದನ್ನಷ್ಟು ಹೇಳಿ ಅವ್ರಿಗೆ ಇದು ಮಾಡಿದರು. ಭಾಳ ಖುಷಿ ಏನಂದರೆ ಅತುಲ್ ಕುಲಕರ್ಣಿ ಕೂಡ ಏನು ಬೇರೆ ನಮ್ಮ ಕರ್ನಾಟಕದವರೇ, ಬೆಳಗಾಂ ಅವರು ಕನ್ನಡ ಬರ್ತಿತ್ತು ಅವ್ರಿಗೆ, ಬೆಳಗಾಂ ಭಾಷೆ ಹುಬ್ಳಿ ಟೈಪಲ್ಲಿ ಮಾತಾಡೋರು, ಎದಕ್ರಿ ಆ ಥರ. ಸೊ ಹಂಗಾಗಿ ಭಾಳ ಚೆನ್ನಾಗಿ ಅವ್ರಿಗೆ ಈಸಿ ಆಯಿತು ಕನ್ನಡ ಆ್ಯಕ್ಟ್ ಮಾಡೋದಕ್ಕೂ, ಸಖತ್ತಾಗಿ ಮಾಡಿದ್ರು ಅವರು. ಆ ಸೀನ್ ತುಂಬ ನನಗೆ ಇಷ್ಟ ಆಗಿದೆ ಎದೆಗಾರಿಕೆಯಲ್ಲಿ. ಅದು ಪರ್ಟಿಕ್ಯುಲರ್ ಅದು ಭಾಳ ಪವರ್ಫುಲ್ ಸೀನ್ ಅದು. ಸರ್, ಮೂವಿ ರಿಲೀಸ್ ಆಯಿತು. ಮೂವಿ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗೋಯ್ತು ಮೂವಿ, ತುಂಬ ಒಳ್ಳೆ ಹೆಸರು ಬಂತು, ಜನಗಳು ನಿಮ್ಮನ್ನು ಹಾಗೆ ಅಕ್ಸೆಪ್ಟ್ ಮಾಡಿದರು. ಬಟ್ ಮನೆಯಲ್ಲಿ ಏನು ರಿಯಾಕ್ಷನ್ ಇತ್ತು ಸರ್? ಅಲ್ಲ ನನಗೆ ಎಸ್ಪೆಷಲಿ ಎದೆಗಾರಿಕೆ ಸಿನಿಮಾ ಆ ಟೈಮಲ್ಲಿ ನಾನು ರಿಲೀಸ್ ಟೈಮಲ್ಲಿ ನಾನು ಜೈಪುರಲ್ಲಿದ್ವಿ ನಾವು, ದರ್ಶನ್ ಎಲ್ಲ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೂಟಿಂಗ್ ನಡೀತಾ ಇತ್ತು. 1 ಮಂತ್ ಇದ್ವಿ ಅಲ್ಲಿ, 1 ಮಂತ್ ಶೂಟಿಂಗಲ್ಲಿ. ಭಾಳ ಟೈಟ್ ಶೆಡ್ಯೂಲ್ ಅದು. ಸೊ ಅದಾದಮೇಲೆ ಅಷ್ಟರಲ್ಲಾಗಲೇ ಇಲ್ಲಿ ರಿಲೀಸ್ ಆಗಿತ್ತು, ನಾನು ಇರಲಿಲ್ಲ ಅವಾಗ. ಬಟ್ ಸಖತ್ ರೆಸ್ಪಾನ್ಸು ನನಗೆ. ಅಗ್ನಿಶ್ರೀಧರ್ ಅವರು ಅಷ್ಟು ಅಪ್ರಿಷಿಯೇಟ್ ಮಾಡಿದ್ರು, ಬಚ್ಚನ್ ಅವರು ಅಪ್ರಿಷಿಯೇಟ್ ಮಾಡಿದ್ರು, ಸುಮನಾ ಕಿತ್ತೂರ್ ಅವರು ಭಾಳ ಖುಷಿ ಆದರು. ಕ್ಯಾರೆಕ್ಟ್ರು ಮಾಡೋ ಟೈಮಲ್ಲಿ ಮಾಡಿದಾಗ ಸುಮಾರು ಜನ ಅವ್ರನ್ನ ಹಾಕ್ಬೇಕಾಯ್ತು ಅಂತೆಲ್ಲ ಮಾತಾಡೋರು ಇದ್ರಂತೆ. ಅವರು ಯಾರು ಮಾತಾಡೋ ಅವರೇ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಧರ್ಮ ಅವ್ರದ್ದು ಅಂತ ಭಾಳ ಅಪ್ರಿಷಿಯೇಟ್ ಮಾಡಿ ಖುಷಿ ಪಟ್ಟಿರೋದು ಇದೆ. ಅಂದರೆ ಹೌದಲ್ಲ ಸರ್, ತುಂಬ ದೊಡ್ಡ ಜವಾಬ್ದಾರಿ, ಮತ್ತು ಬದುಕಿದ್ದಾರೆ ಅವರಿನ್ನ, ತುಂಬ ದೊಡ್ಡ ಕ್ಯಾರೆಕ್ಟರು. ಅಂದರೆ ಮೂವಿಯಲ್ಲಿ ಕ್ಯಾರೆಕ್ಟರ್ ಅಲ್ಲದೆ ಅವ್ರ ನಿಜ ಜೀವನದಲ್ಲೂ ತುಂಬ ದೊಡ್ಡ ಕ್ಯಾರೆಕ್ಟರು. ಅದನ್ನು ನೀವು ಫೇಸ್ ಮಾಡಿಕೊಂಡು ಎಲ್ಲರೂ ಒಪ್ಸೋದಿದೆಯಲ್ಲ, ನಿಮ್ಮನ್ನು ನೀವು ಒಪ್ಸೋದು ಬೇರೆ, ಬಟ್ ಎಲ್ಲರೂ ಒಪ್ಸೋದಿದೆಯಲ್ಲ, ಅದು ತುಂಬ ದೊಡ್ಡ ಜವಾಬ್ದಾರಿ ನಿಮಗೆ. ತುಂಬ ಜಾಸ್ತಿ ಹೆವಿ ಅಂತ ಅನಿಸ್ಲಿಲ್ವಾ ನಿಮಗೆ? ತುಂಬ ದೊಡ್ಡ ಜವಾಬ್ದಾರಿ ಇದು ಅಂತ ಅನಿಸ್ಲಿಲ್ವಾ ನಿಮಗೆ? ಅದೇ ರಿಯಾಲಿಸ್ಟಿಕ್ ಸ್ಟೋರಿ ಅಲ್ವಾ, ರಿಯಲ್ ಸ್ಟೋರಿ ಅಲ್ವಾ. ಸೊ ಅದು ಜವಾಬ್ದಾರಿ ಅನಿಸುತ್ತೆ. ಯಾಕಂದ್ರೆ ನನಗೆ ಆ ದಿನಗಳು ಅದೇ ಥರ ಅನಿಸ್ತು. ಅದು ಮತ್ತು ಇದು ಯಾವುದು ಎದೆಗಾರಿಕೆ, ಆಮೇಲೆ ಸುಮಾರು ನಮ್ಮ ಸುಮನಾ ಕಿತ್ತೂರೆಲ್ಲ ಅವರೆಲ್ಲ ಬರೀ ರಿಯಲ್ ಸ್ಟೋರಿನೇ ಮಾಡಿರೋದು. ಸ್ಲಂಬಾಲ ಮಾಡಿದೆ, ಆಮೇಲೆ ಅದೂ ಅಷ್ಟೇ. ಆ ಪಾತ್ರನೂ ಭದ್ರಾವತಿ ಮಂಜ ಅಂತ ಅವನು ಇದ್ದವನೇ. ಆ ಥರದ ಕೆಲವು ರಿಯಲ್ ಸ್ಟೋರಿ ಮಾಡಿದಾಗ ಜವಾಬ್ದಾರಿ ಅಂದರೆ ಏನು ಗೊತ್ತಾ, ಏನು ಟೆನ್ಷನ್ ಏನಿಲ್ಲ ನಮಗೆ. ಒಬ್ಬ ಆ್ಯಕ್ಟ್ರಿಗೆ ಟ್ಯಾಲೆಂಟ್ ಇದೆ ಅಂತ ಅವ್ನಿಗೆ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇದ್ದರೆ ಯಾವುದೂ ನಮ್ಗೆ ಟೆನ್ಷನ್ ಆಗಲ್ಲ, ಜವಾಬ್ದಾರಿ ಅನಿಸಲ್ಲ. ಜವಾಬ್ದಾರಿ ಅಂತ ಯಾಕೆ ಬರುತ್ತೆ ಅಂದರೆ, ಒಬ್ಬ ರಿಯಲ್ ಆಗಿರೋದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ ಅಂದಾಗ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಅದು ಹೆಂಗಂದ್ರೆ ನಾನು ಏನೋ ಸ್ಟೈಲ್ ಮಾಡಿದ್ರೆ ಅವ್ರು ಹಂಗೆ ನಡೀತಾನೆ ಇರಲಿಲ್ಲ ಅಂದ್ಬಿಡ್ತಾರೆ. ಅವರು ಆ ಥರ ಗತ್ತೇ ಇರಲಿಲ್ಲ, ಒಳ್ಳೆ ಇದಾಗಿದ್ರು, ಬಟ್ ಡೀಲ್ ಹಂಗೆ ಮಾಡೋರು ಅಷ್ಟೇ, ಏನಿರಲಿಲ್ಲ, ಹಂಗೆ ಬಂದ್ಬಿಡುತ್ತೆ. ಅವ್ರು ಹೇಗಿದ್ರು ಹಾಗೆ ಮಾಡಿಕೊಂಡು ಅದರಲ್ಲಿ ನಮ್ಮ ಸ್ಟೈಲಲ್ಲಿ ಸ್ವಲ್ಪ ಫೀಲ್ ಕೊಟ್ಟು, ಇಂಟೆನ್ಸ್ ಆಗಲಿ ಇನ್ನೊಂದಾಗಲಿ ಏನೋ ಒಂದು ಇದನ್ನು ಮಿಕ್ಸ್ ಮಾಡ್ಕೊಂಡು ಅವ್ನು ಮಾಡಬೇಕು. ಅದು ಅದೇ ಜವಾಬ್ದಾರಿ ಅನ್ನೋದು. ಅದು ಭಾಳ ಟೆನ್ಷನ್ ಆಗುತ್ತೆ. ಆಮೇಲೆ ಇವರೇನು ಕೆಲವರು ಬಿಟ್ಬಿಡ್ತಾರೆ ಡೈರೆಕ್ಟರ್ಸ್, ಕೆಲವರು ಏನೋ ಒಂದು ಮಾಡಲಿ ಆ ಪಾತ್ರ ಅಂತ. ನಮಗೆ ಒಂದ್ಸಲಿ ನಮ್ಗೆ ಈ ಪಾತ್ರ ಅಂದಾಗ
ಅವ್ರದ್ದು ಇಂಟರ್ವ್ಯೂಗಳಾಗಲಿ ಅವ್ರು ಎಲ್ಲಿ ನಡೀತಿದ್ರು ಅವೆಲ್ಲ ನೋಡೇ ನಾವು ಎಂಟರ್ ಆಗೋದು ಇಂಡಸ್ಟ್ರಿಗೆ. ನಾನು ಅದೇ ಕೇಳೋಣ ಅನ್ಕೊಂತಿದ್ದೆ, ನೀವು ಮೀಟ್ ಮಾಡಿದ್ದು ಸಿನಿಮಾ ಎಲ್ಲ ಆದ್ಮೇಲೆ ಮುತ್ತಪ್ಪ ಮೀಟ್ ಮಾಡಿದ್ದು, ಬಟ್ ಮುಂಚೆ ಹೆಂಗ್ ತಿಳ್ಕೊಡ್ರಿ ಮ್ಯಾನರಿಸಮ್ ಎಲ್ಲ? ಇಲ್ಲ, ಮುಂಚೆ ಅಂದರೆ ಅಂಬರೀಷ್ ಅಣ್ಣನ ಮನೆಗೆ ಅವರು ವೆರಿ ಸ್ಟಾರ್ಟಿಂಗ್ ಅಂದರೆ ಅದು ಯಾವ ಇಯರ್ ಅಂತ ಗೊತ್ತಿಲ್ಲ ನನಗೆ, ತುಂಬ ವರ್ಷದಿಂದ ಅವರು ಈ ಕೇಸು ಇದೆಲ್ಲ ಕ್ಲಿಯರ್ ಮಾಡಿಕೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ನಾವು ಅಂಬರೀಷ್ ಅಣ್ಣನ ಮನೆಯಲ್ಲೇ ಟಿಫನ್ ಮಾಡ್ಕೊಂಡು ಕೂತಿದ್ದೀವಿ. ಅವತ್ತು ನಮಗೆ ಕೈಮಾ ಎಲ್ಲ ತರಿಸಿ ತಿನ್ನಿಸ್ತಾ ಇದ್ರು ಬೆಳಗ್ಗೆ ಅನ್ನ. ಆ ಟೈಮಲ್ಲಿ ಬೆಳಗ್ಗೆ ಬಂದರು ಅವರು. ಬಂದಾಗ ಫಸ್ಟ್ ನಾನು ಅಲ್ಲೇ ಅವಾಗಲೇ ನೋಡಿದ್ದೆ ಅವ್ರನ್ನ, ಲೈವ್ ನೋಡಿದ್ದು ಅವರು. ಎಲ್ಲ ಗನ್ಮ್ಯಾನ್ಗಳ ಜೊತೆಲ್ಲ ಬಂದರು ಅವರು. ಅಂಬರೀಷ್ ಅವರು ಭಾಳ ಹೋಗೋ ಬರೋ ಥರ ಇದು ಅಂದರೆ ಅಂಬರೀಷ್ ಅವ್ರಿಗೆ ಮಾತಾಡ್ತಾರೆ ಆ ಥರ. ಪಾಪ ಅಂದ್ಬಿಟ್ಟು ಅಲ್ಲಿ ಅವ್ರನ್ನ ಕೂರಿಸ್ಬಿಟ್ಟು ನಮ್ಮ ಜೊತೆ ಟಿಫನ್ ಮುಗಿಸ್ಬಿಟ್ಟು ಆಮೇಲೆ ಹೋಗಿ ಅವ್ರನ್ನ ಮಾತಾಡ್ಸಿದ್ದು ಅಂಬರೀಷನ್ನ, ಮುತ್ತಪ್ಪರೇ ಅವ್ರನ್ನ. ಅಂದರೆ ಅಲ್ಲಿ ನೋಡಿದೆ ಅವ್ರನ್ನ, ಏನು ನಾರ್ಮಲ್ ಈ ಮನುಷ್ಯ ಈ ಲೆವೆಲ್ಲ ಹಿಂಗೆಲ್ಲ ಇಷ್ಟು ಜನನ್ನ ಎದುರಿಸ್ಕೊಂಡು ಬದುಕ್ತಿದಾರ. ನಿಜವಲ್ಲ, ಮುತ್ತಪ್ಪರೇ ಅವ್ರನ್ನ ನೋಡ್ರೆ ಒಬ್ಬ ನಾರ್ಮಲ್ ಒಳ್ಳೆ ಡಿಗ್ನಿಫೈಡ್ ಆಫೀಸರ್ ಥರ ಇದ್ದಾರೆ. ಅಷ್ಟೇ ಅವ್ರು ಡ್ರೆಸ್ ಮಾಡ್ತಾ ಇದ್ದು ಹಂಗೆ, ಆಮೇಲೆ ಫ್ರೆಂಚ್ ಬಿಯರ್ಡ್ ಬಿಡ್ತಾ ಇದ್ದು, ಎಷ್ಟು ನೀಟಾಗಿರೋರು ಅಂದರೆ ಅದು ಹೇಳೋಕ್ಕಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅವತ್ತು ಅನ್ಸಿತ್ತ ಸರ್ ನಿಮಗೆ ಮುಂದೊಂದಿನ ನಾನು ಕ್ಯಾರೆಕ್ಟರ್ ಮಾಡ್ಬೋದು ಅಂತ? ಐಡಿಯಾನೇ ಇರಲಿಲ್ಲ ಅಲ್ಲ? ಐಡಿಯಾನೇ ಇರಲಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಜವಾಬ್ದಾರಿ ಪಾತ್ರ ನನಗೆ ಇವ್ರುಗಳು ಕೊಡ್ತಾರೆ, ಇವ್ರುಗಳಿಗೆ ಆ ಕಾನ್ಫಿಡೆನ್ಸ್ ಇರುತ್ತೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಖುಷಿ ಪಡ್ಕೋಬೇಕು. ಹೌದು ಸರ್. ಓಕೆ, ಇಷ್ಟು ದೊಡ್ಡ ಪಾತ್ರ, ಮತ್ತು ಡೈರೆಕ್ಟರು, ಲೇಡಿ ಡೈರೆಕ್ಟರು, ಅವ್ರಿಗೆ ಒಪ್ಪಿಸ್ಬೇಕು, ಎಲ್ಲರೂ ನೋಡ್ತಾ ಇರ್ತಾರೆ, ಮತ್ತು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾವುದು ಫಿಕ್ಷನ್ ಕ್ಯಾರೆಕ್ಟರ್ ಆದರೆ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಬಟ್ ರಿಯಲ್ ಕ್ಯಾರೆಕ್ಟರ್ ಆದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದನ್ನೆಲ್ಲ ಮಾಡಿ ನೀವು ಸಹಿ ಅನ್ನಿಸ್ಕೊಂಡಿದ್ದೀರಾ. ಎಲ್ಲ ಆದಮೇಲೆ ನಿಮಗೆ ಹೆಂಗೆ ಫೀಲ್ ಆಯಿತು ಸರ್? ತುಂಬಾ ಖುಷಿ ಆಯಿತು. ಯಾಕಂದರೆ ಪರವಾಗಿಲ್ಲಪ್ಪ, ನಾನು ಈ ಥರ ಒಂದು ಟ್ರೂ ಇವೆಂಟ್ ಸಬ್ಜೆಕ್ಟ್ ಆಗಲಿ, ಈ ಥರದಲ್ಲಿ ಈ ಥರನೂ ಒಬ್ಬರು ಡೈರೆಕ್ಟ್ರುಗಳು ಈ ಥರನೂ ಮೆಂಟಾಲಿಟಿ ಇರುತ್ತೆ. ಅವ್ರ ಮನಸ್ಸು ಅಂದರೆ ಅವರ ಒಂದು ಕಲ್ಪನೆಗೂ ಗೆದ್ದೆ. ಪ್ರತಿಯೊಂದು ನಂಗೆ ಒಂಥರ ಪ್ರೌಡ್ ಅನ್ನಿಸ್ತು ನನಗೆ. ಪರವಾಗಿಲ್ಲಪ್ಪ, ಏನಾದ್ರು ನಾನು ಕ್ಲಾಸ್ಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಏನೋ ಗೊತ್ತಿಲ್ಲ, ಕ್ಲಾಸ್ಗೆ ಹೋಗ್ದೇ ಇಷ್ಟು ಹೆಸರು ತೊಗೋತಾ ಇದ್ದೀನಿ. ಅದೆಲ್ಲ ದೇವರ ಆಶೀರ್ವಾದ ಅನ್ಕೊಂಡು ಸುಮ್ಮನೆ. ಓಕೆ ಸರ್, ನಮ್ಮ ಜೊತೆ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಧರ್ಮ ಅವರ ಅಭಿನಯದ ಎದೆಗಾರಿಕೆ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಸುಮನಾ ಕಿತ್ತೂರ್ ಅವರ ಡೈರೆಕ್ಷನ್ ಬಗ್ಗೆನೂ ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.